ಬಿಗ್ ಬಾಸ್ ನಂತರನೂ ಇಂಟರ್ವ್ಯೂ ಮಾಡಿದಾಗ್ಲೂ ಸಹ ಕೇಳಿದ್ದೆ ಕ್ವಶನ್ ಹೇಗಿದೆ ಲೈಫ್ ಅಂತ. ಆಗ ಒಂದೆರಡು ದಿನಗಳು ಮಾತ್ರ ಬಾಕಿ ಆಗಿದ್ರಿಂದ ಸೊ ಕರೆಕ್ಟ್ ಆಗಿ ಆನ್ಸರ್ ಮಾಡಕ್ ಆಗಿರ್ಲಿಲ್ಲ. ಹೀಗೆ ಹೇಗಿದೆ ಮೇಡಮ್ ಬಿಗ್ ಬಾಸ್ ನಂತರದ ಜೀವನ? ನನಗೆ ಐ ಕ್ಯಾನ್ ಸೇ ಬಿಗ್ ಬಾಸ್ ಒಂದು ದೊಡ್ಡ ಬೋನಸ್ ತರ ಅಂತ ಹೇಳಬಹುದು. ನಾನು ಹಿಂದೆ ಮಾಡ್ತಾ ಇದ್ದಂಥ ಪಾತ್ರ ತುಂಬಾ ರೀಚ್ ಆಗಿತ್ತು, ಹೌದು. ಬಟ್ ಪಾತ್ರವಾಗಿ ನಾನು ರೀಚ್ ಆಗಿದ್ದೆ. ಆಸ್ ಗೌತಮಿ ನನ್ನನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಅಥವಾ ಪ್ರತಿಯೊಂದು ಮನೆ ಕರ್ಕೊಂಡು ಹೋಗಿದ್ದು ಬಿಗ್ ಬಾಸ್ ಅಂತ ಹೇಳಬಹುದು. ಮುಂಚೆ ಎಲ್ಲ ಅದೇ ರೆಕಗ್ನೈಸ್ ಮಾಡ್ತಿದ್ರು, ತುಂಬಾ ಖುಷಿ ಆಗ್ತಿತ್ತು. ಈಗ ನನ್ನನ್ನು ಒಂದು ವ್ಯಕ್ತಿಯಾಗಿ ರೆಕಗ್ನೈಸ್ ಮಾಡ್ತಾರೆ, ಹಿಂದೆ ಪಾತ್ರವಾಗಿ ಆಗ್ತಿತ್ತು. ಸೊ ಆ ಖುಷಿ ಅಂದ್ರೆ ಅದೊಂಥರ ಆ್ಯಡ್ ಆನ್ ಆಗಿದೆ, ಮಲ್ಟಿಪ್ಲೈ ಆಗಿದೆ. ಎಲ್ಲರೂ ಪ್ರೀತಿಸೋ ಅಂಥದ್ದಾಗಿರ್ಬೋದು, ರೆಕಗ್ನೈಸ್ ಮಾಡೋ ಅಂಥದ್ದಾಗಿರ್ಬೋದು, ಅಥವಾ ಅವರು ಅಂದ್ರೆ ಈಗ ಮುಂಚೆ ಆದ್ರೂ ಒಂದು 2-3 ಸೆಕೆಂಡ್ ಬೇಕಾಗ್ತಿತ್ತು ಇವರು ಅನ್ನೋದಕ್ಕೆ. ಈಗ ಪಟ್ ನಾಟ್ ಇವನ್ 1 ಸೆಕೆಂಡ್ ಪಟ್ ಅಂತ ರೆಕಗ್ನೈಸ್ ಮಾಡೋದಾಗಿರ್ಬೋದು, ಅದೆಲ್ಲ ತುಂಬಾ ಖುಷಿ ಆಗ್ತದೆ. ಬಿಗ್ ಬಾಸ್ ನಂತರ ಹೇಳ್ತಿದ್ರಿ ಫ್ಯಾಮಿಲಿ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ, ಹೊರಗಡೆ ಹೋಗ್ಬೇಕು, ಟ್ರಿಪ್ ಎಲ್ಲ ಹೋಗ್ಬೇಕು ಅಂತ. ಟ್ರಿಪ್ ಎಲ್ಲ ಹೋಗ್ ಬಂದ್ರ? ಎಲ್ಲೆಲ್ಲಿಗೆ ಹೋಗ್ ಬಂದ್ರಿ ಅಂತ? ಇಲ್ಲ, ನನಗೆ ಟ್ರಿಪ್ ಅಂದ್ರೆ ಮಂಗಳೂರು ದೇವಸ್ಥಾನಕ್ಕೆ, ವನದುರ್ಗೆ ದೇವಸ್ಥಾನಕ್ಕೆ. ಅಲ್ಲಿ ಹೋಗಿ ಕಂಟಿನ್ಯೂಸ್ ಒಂದು 16 ದಿನ ಅಲ್ಲಿದ್ದೆ. ಪ್ರಾಪರ್ ಮೈಂಡ್ ಡಿಟಾಕ್ಸ್ ಅಂತಾನೆ ಹೇಳ್ಬೋದು ಅಲ್ಲಿ. ಈಗ್ಲೂ ಅಂದ್ರೆ ಹೋದಾಗೆಲ್ಲ ಒಂದೊಂದು ವಾರ 10 ದಿನ ಅದು ಬೇಕಾಗ್ತದೆ ಅನ್ಸುತ್ತೆ ಮೈಂಡ್ ಡಿಟಾಕ್ಸಿಗೆ. ಅದೇ ಮೇನ್ ಟ್ರಿಪ್ ಅಂದ್ರೆ ಅದೇ. ಅಲ್ಲಿಂದ ಅಂದ್ರೆ ಉಡುಪಿಲೆಲ್ಲ ಕಸಿನ್ಸ್ ಎಲ್ಲ ಇದ್ದಾರೆ, ಸೊ ಅಲ್ಲೆಲ್ಲ ಹೋಗಿ ಬರ್ತಾ ಇದ್ದೀನಿ. ಮೇಜರ್ ಅಲ್ಲಿ ದೂರ ಎಲ್ಲೋ ಹೊರಗಡೆ ಟ್ರಿಪ್ ತರ ಅಂತ ಎಲ್ಲ ಪ್ಲಾನ್ ಮಾಡಿ ಹೋಗ್ಲಿಲ್ಲ. ಇಟ್ಸ್ ಜಸ್ಟ್ ದ ಟೈಮ್ ವಿ ಸ್ಪೆಂಡ್ ಟುಗೆದರ್ ಅನ್ಸುತ್ತೆ. ಮುಂದೆ ಯಾವ ರೀತಿಯಂತಹ ಎಲ್ರು ಅನ್ಕೊಂಡಿದ್ರು ಏನಂತಂದ್ರೆ ಬಿಗ್ ಬಾಸ್ ನಂತರ ಗೌತಮಿ ಅವರು ಸಿನಿಮಾಗೆ ಬರ್ತಾರೆ ಅಂತ. ಬಟ್ ಎಲ್ಲ ಒಂದ್ ಕಡೆ ಕ್ಯಾಮಿಯೋ ರೋಲ್ ಆಗಿದ್ರು ಕೂಡ ಖಡಕ್ ಪೊಲೀಸ್ ಅಧಿಕಾರಿಯಾಗಿ ನೀವು ಎಂಟ್ರಿ ಕೊಟ್ಟಿದ್ದೀರಾ. ಸೊ ಸಿನಿಮಾದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಆಡಿಯನ್ಸ್, ಏನ್ ಹೇಳ್ತೀರಾ ಅಂತ? ನನ್ನ ಆಸೆನೂ ಅದೇ ಇದೆ. ಖಂಡಿತವಾಗ್ಲೂ ತುಂಬಾ ಒಳ್ಳೆ ಪಾತ್ರಗಳು ಬಂತು ಅನ್ನೋದಾದ್ರೆ ಮಾಡುವಂತ ಆಸೆ ಇದೆ. ಸೊ ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್. ಇಲ್ದಿದ್ರು ಒಂದ್ ಯಾವುದೋ ಒಂದು ಪ್ರಾಜೆಕ್ಟ್ಗೆ ತಯಾರಿ ಆಗ್ತಾ ಇದೆ. ಅದು ಶುರು ಆದ ತಕ್ಷಣ ಎಲ್ಲರಿಗೂ ಹೇಳ್ತೀನಿ. ಅದು ದೊಡ್ಡ ಪ್ರಾಜೆಕ್ಟಾ ಅಥವಾ ಸೀರಿಯಲ್ ಅಂತ ಹೇಳ್ಬಿಟ್ಟು ಒಂಚೂರು ಹಿಂಟ್ ಆದ್ರೂ ಕೊಡ್ತೀರಾ ಅಂತ? ಅಂದ್ರೆ ಸಿನಿಮಾನೇ ರೆಡಿ ಆಗ್ತಾ ಇದೆ, ಅದಕ್ಕೆ ತಯಾರಿ ನಡೀತಾ ಇದೆ. ಸೊ ಪ್ರಾಜೆಕ್ಟ್ ಶುರು ಆದ ತಕ್ಷಣ ಹೇಳ್ತೀನಿ. ಸಿನಿಮಾಟೋಗ್ರಫರ್ ಅಭಿ ಅವರೇ ಇರ್ಬೋದಾ? ಸಿನಿಮಾಟೋಗ್ರಾಫರ್ ಅಭಿ ಅವ್ರು ಇರ್ಬೋದು, ಇಲ್ದಿರ ಇರ್ಬೋದು. ಹಂಗೆ ಅಂದ್ರೆ ಏನಂದ್ರೆ ಎಲ್ಲ ಆಗೋಕ್ಕೂ ಮುಂಚೆನೆ ಹೇಳೋದಕ್ಕಿಂತ ಶುರು ಆದ್ಮೇಲೆ ಹೇಳಿದ್ರೆ ಒಳ್ಳೇದು ಅಂತ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.